ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 2026ರಲ್ಲಿ ಮಿಥುನ ರಾಶಿಯವರಿಗೆ ಬರುವ ಈ ಒಂದು ಬದಲಾವಣೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುವು ಮಾಡಬಹುದು. ಸಿದ್ಧರಿದ್ದೀರಾ? 2026ರ ಮಿಥುನ ರಾಶಿ ಸಂಪೂರ್ಣ ವರ್ಷ ಭವಿಷ್ಯ. 2026 ವರ್ಷವು ಮಿಥುನ ರಾಶಿಯವರಿಗೆ ಸಾಮಾನ್ಯ ವರ್ಷ ಅಲ್ಲ. ಇದು ಪರಿವರ್ತನೆ, ಪರೀಕ್ಷೆ ಮತ್ತು ಸಾಧನೆಯ ವರ್ಷ. ನಿಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ಮೊದಲಿಗೆ ಅರ್ಥವಾಗದಂತಿರಬಹುದು, ಆದರೆ ವರ್ಷದ ಕೊನೆಯಲ್ಲಿ ನೀವು ಹಿಂದಕ್ಕೆ ನೋಡಿದಾಗ ಇದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಎಂದು ಹೇಳುತ್ತೀರಿ. ಈ ವರ್ಷದಲ್ಲಿ ಗ್ರಹಸ್ಥಿತಿ ನಿಮಗೆ ಮನಸ್ಸಿನ ಗೊಂದಲ ಪ್ಲಸ್ ಹೊಸ ಅವಕಾಶಗಳು ಎರಡನ್ನೂ ಒಟ್ಟಿಗೆ ನೀಡುತ್ತದೆ. ನೀವು ಹೇಗೆ ನಿರ್ಧಾರ ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ. ವರ್ಷಾರಂಭ ಜನವರಿ-ಮಾರ್ಚ್. ವರ್ಷದ ಆರಂಭದಲ್ಲಿ ನೀವು ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಗೊಂದಲ ಅನುಭವಿಸಬಹುದು. ಕೆಲಸದಲ್ಲಿ ಸ್ಪಷ್ಟತೆ ಇಲ್ಲದಂತೆ ಕಾಣಬಹುದು, ಕುಟುಂಬದಲ್ಲಿ ಸಣ್ಣ ಸಣ್ಣ ಅಸಮಾಧಾನಗಳು, ಹಣದ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ಆದರೆ ಒಂದು ಮುಖ್ಯ ಸಂಗತಿ, ಈ ಸಮಯ ನಿಮ್ಮನ್ನು ಪರೀಕ್ಷಿಸುವುದು, ಆದರೆ ಒಡೆಯುವುದಿಲ್ಲ. ಸಲಹೆ: ಬೇಗ ನಿರ್ಧಾರ ಮಾಡಬೇಡಿ, ಹೊಸ ಕೆಲಸ ಶುರು ಮಾಡಲು ತಡೆಯಿರಿ. ಆರೋಗ್ಯದ ಕಡೆ ಗಮನ ಕೊಡಿ. ಈ ಸಮಯದಲ್ಲಿ ನೀವು ಮಾಡಿದ ಸಹನೆ ಮುಂದಿನ ಯಶಸ್ಸಿಗೆ ಬುನಾದಿ. ಹಣ ಮತ್ತು ಉದ್ಯೋಗ. ಏಪ್ರಿಲ್-ಜೂನ್. ಇಲ್ಲಿಂದ ನಿಮ್ಮ ಜೀವನ ನಿಧಾನವಾಗಿ ಟ್ರ್ಯಾಕ್ಗೆ ಬರುತ್ತದೆ. ಹೊಸ ಉದ್ಯೋಗ ಅವಕಾಶಗಳು, ಸ್ಯಾಲರಿ ಹೆಚ್ಚಳದ ಸಾಧ್ಯತೆ, ವ್ಯವಹಾರದಲ್ಲಿ ಹೊಸ ಕ್ಲೈಂಟ್ಸ್, ವಿಶೇಷವಾಗಿ ಏಪ್ರಿಲ್ ನಂತರ. ನಿಮ್ಮ ಶ್ರಮಕ್ಕೆ ಫಲ ಸಿಗಲು ಶುರುವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ: ಲಾಭ ಬಂದ ತಕ್ಷಣ ಖರ್ಚು ಮಾಡಬೇಡಿ. ಈ ಸಮಯದಲ್ಲಿ ಕೆಲವರು ಲೋನ್ ತೆಗೆದುಕೊಳ್ಳಬಹುದು, ಹೊಸ ಬಿಸ್ನೆಸ್ ಶುರು ಮಾಡಬಹುದು, ಆದರೆ ಸರಿಯಾದ ಪ್ಲಾನಿಂಗ್ ಇಲ್ಲದಿದ್ದರೆ ನಷ್ಟ ಸಾಧ್ಯ. ಪ್ರೀತಿ ಮತ್ತು ಸಂಬಂಧಗಳು. ಜುಲೈ-ಸೆಪ್ಟೆಂಬರ್. ಈ ಅವಧಿ ಮಿಥುನ ರಾಶಿಯವರಿಗೆ ಭಾವನಾತ್ಮಕವಾಗಿ ಅತ್ಯಂತ ಮಹತ್ವದ ಕಾಲ. ಸಿಂಗಲ್ ಇದ್ದರೆ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತದೆ, ಆದರೆ ಅದು ನಿಜವಾದ ಪ್ರೀತಿ ಅಥವಾ ಆಕರ್ಷಣೆ ಅನ್ನೋದು ಪರೀಕ್ಷಿಸಬೇಕು. ರಿಲೇಶನ್ಶಿಪ್ನಲ್ಲಿ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಚ್ಚಾಗಬಹುದು. ಮಾತಿನ ಜಗಳಗಳು ಒಂದು ಸತ್ಯ. ನೀವು ಹೇಳುವ ಒಂದು ಮಾತು ನಿಮ್ಮ ಸಂಬಂಧವನ್ನು ಕಟ್ಟಬಹುದು ಅಥವಾ ಒಡೆಯಬಹುದು. ಸಲಹೆ: ಈಗೋ ಬಿಡಿ, ಶಾಂತವಾಗಿ ಮಾತನಾಡಿ, ವಿಶ್ವಾಸ ಉಳಿಸಿ. ಈ ಸಮಯದಲ್ಲಿ ನೀವು ಸಂಬಂಧಗಳನ್ನು ಉಳಿಸಿಕೊಂಡರೆ ಅದು ಜೀವಮಾನವಿಡೀ ನಿಮ್ಮ ಜೊತೆಗೆ ಇರುತ್ತದೆ. ಸಾಧನೆ ಮತ್ತು ಯಶಸ್ಸು. ಇದೇ ನಿಮ್ಮ ವರ್ಷದ ಗೋಲ್ಡನ್ ಫೇಸ್. ನಿಮ್ಮ ಕನಸುಗಳು ಸಾಕಾರವಾಗಲು ಶುರು, ದೊಡ್ಡ ಅವಕಾಶಗಳು, ಹೆಸರು ಮತ್ತು ಗೌರವ, ವಿಶೇಷವಾಗಿ ಜಾಬ್ ಪ್ರಮೋಷನ್, ಬಿಸ್ನೆಸ್ ಗ್ರೋತ್, ಸೋಷಲ್ ರೆಕಗ್ನಿಷನ್. ನಿಮ್ಮ ಮೇಲೆ ಇತರರ ಗಮನ ಹೆಚ್ಚಾಗುತ್ತದೆ. ಆದರೆ ಯಶಸ್ಸಿನ ಜೊತೆ ಅಹಂಕಾರ ಬಾರಬಾರದು. ಮಾನಸಿಕ ಸ್ಥಿತಿ. 2026ರಲ್ಲಿ ನಿಮ್ಮ ಮನಸ್ಸು ಒಂದೇ ಸಮಯದಲ್ಲಿ ತುಂಬ ವಿಚಾರಗಳನ್ನು ಯೋಚಿಸುತ್ತದೆ. ಕೆಲವೊಮ್ಮೆ ಓವರ್ ಥಿಂಕಿಂಗ್ ಆಗುತ್ತದೆ. ನೀವು ಕಲಿಯಬೇಕಾದದ್ದು: ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಮೆಡಿಟೇಷನ್, ಸೈಲೆನ್ಸ್ ನಿಮಗೆ ತುಂಬ ಸಹಾಯ ಮಾಡುತ್ತದೆ. ಆರೋಗ್ಯ. ಈ ವರ್ಷದಲ್ಲಿ ಗಮನ ಕೊಡಬೇಕಾದವು: ನಿದ್ರೆ ಕೊರತೆ, ತಲೆನೋವು, ಮಾನಸಿಕ ಒತ್ತಡ, ವಿಶೇಷವಾಗಿ ಮಧ್ಯ ವರ್ಷದಲ್ಲಿ ಸ್ಟ್ರೆಸ್ ಹೆಚ್ಚಾಗಬಹುದು. ಸಲಹೆ: ಯೋಗ, ಪ್ರಾಣಾಯಾಮ, ಸರಿಯಾದ ಆಹಾರ. 2026ರ ಪ್ರಮುಖ ಟರ್ನಿಂಗ್ ಪಾಯಿಂಟ್. ಈ ವರ್ಷದಲ್ಲಿ ಒಂದು ಘಟನೆ ನಡೆಯುತ್ತದೆ. ಅದು ನಿಮಗೆ ಮೊದಲಿಗೆ ಸಮಸ್ಯೆಯಂತೆ ಕಾಣುತ್ತದೆ, ಆದರೆ ಅದು ನಿಮ್ಮ ಜೀವನದ ದೊಡ್ಡ ಅವಕಾಶವಾಗುತ್ತದೆ. ನೀವು ಧೈರ್ಯವಾಗಿ ಅದನ್ನು ಎದುರಿಸಿದರೆ ನೀವು ಸಂಪೂರ್ಣವಾಗಿ ಬದಲಾಗುತ್ತೀರಿ. ಲಕ್ಕಿ ಫ್ಯಾಕ್ಟರ್ಸ್. ಲಕ್ಕಿ ನಂಬರ್ಸ್: 5, 7, 9. ಲಕ್ಕಿ ಕಲರ್ಸ್: ಗ್ರೀನ್, ಯೆಲ್ಲೋ. ಲಕ್ಕಿ ಡೇಸ್: ವೆಡ್ನೆಸ್ಡೇ, ಫ್ರೈಡೇ. ಪರಿಹಾರಗಳು: ಬುಧವಾರದಂದು ವಿಷ್ಣು ದೇವರ ಪೂಜೆ. ಹಸಿರು ಬಟ್ಟೆ ಧರಿಸುವುದು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು. ಇದು ನಿಮ್ಮ ಗ್ರಹದೋಷ ಕಡಿಮೆ ಮಾಡುತ್ತದೆ. ಅಂತಿಮ ಮಾತು: 2026 ನಿಮ್ಮನ್ನು ಪರೀಕ್ಷಿಸುತ್ತದೆ, ತಾಳ್ಮೆ ಕಲಿಸುತ್ತದೆ, ಕೊನೆಯಲ್ಲಿ ಜಯ ಕೊಡುತ್ತದೆ. ನೀವು 2 ಆಯ್ಕೆಗಳ ನಡುವೆ ನಿಲ್ಲುತ್ತೀರಿ: ಭಯದಿಂದ ಹಿಂದೆ ಸರಿಯುವುದು, ಧೈರ್ಯದಿಂದ ಮುಂದೆ ಹೋಗುವುದು. ನೀವು ಎರಡನೆಯದನ್ನು ಆಯ್ಕೆ ಮಾಡಿದರೆ ಈ ವರ್ಷ ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗುತ್ತದೆ. 2026ರಲ್ಲಿ ಮಿಥುನ ರಾಶಿಯವರು ತೆಗೆದುಕೊಳ್ಳುವ ಒಂದು ಧೈರ್ಯಶಾಲಿ ನಿರ್ಧಾರ ಅವರ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಾಯ್ಸ್ ಇಷ್ಟ ಆದ್ರೆ ಮತ್ತೆ ನೋಡಿ.
ಧನ್ಯವಾದಗಳು.